ಮಂಡ್ಯದಲ್ಲಿ ತಮಿಳುನಾಡು ವಿರುದ್ಧ ಕಿಚ್ಚು ಕಾವೇರಿದ್ದು ಸಿಡಬ್ಲ್ಯೂಆರ್ಸಿ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ಮಂಡ್ಯದಲ್ಲಿ ತಮಿಳುನಾಡು ವಿರುದ್ಧ ಕಾವೇರಿದ ಕಿಚ್ಚು. ಸಿಡಬ್ಲ್ಯೂಆರ್ಸಿ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ಶ್ರೀರಂಗಪಟ್ಟಣ ಹೆದ್ದಾರಿಯನ್ನ ತಡೆದು ರೈತರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಬೆಂಗಳೂರು ಟು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ ಅನ್ನದಾತರು. ಮಂಡ್ಯದಲ್ಲಿ ತಮಿಳುನಾಡು ವಿರುದ್ಧ ಕಾವೇರಿದ ಕಿಚ್ಚು. ಸಿಡಬ್ಲ್ಯೂಆರ್ಸಿ ವಿರುದ್ಧ ಸಿಡಿದೆದ್ದ ಅನ್ನದಾತರು. ಶ್ರೀರಂಗಪಟ್ಟಣ ಹೆದ್ದಾರಿಯನ್ನ ತಡೆದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಟು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಪ್ರೊಟೆಸ್ಟ್ಗೆ ಮುಂದಾದಂತಹ ಕನ್ನಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘದಿಂದಲೂ ಕೂಡ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅಲ್ಲಿ ಪರಿಸ್ಥಿತಿ ಬಿಗಡಾಯಿಸಿರುವಂತದ್ದು. ತೀರಿಸಬೇಕು ಅಂತೇಳಿ ಈ ಸರಿನೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಮಿತ್ರ ಪಕ್ಷವಾಗಿರ್ತಕ್ಕಂಥ ತಮಿಳುನಾಡು ಸರ್ಕಾರಕ್ಕೆ ಏನಾದ್ರೂ ಋಣ ತೀರಿಸಬೇಕು ಅಂತೇಳಿ ಕತ್ತಿ ಮುಚ್ಚಿ ಏನಾದ್ರೂ ನೀರನ್ನ ಬಿಟ್ರೆ ಉಗ್ರ ಸ್ವರೂಪದ ಹೋರಾಟ ರಕ್ತ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಏನು ನಮ್ಮ ನೀರು ನಮ್ಮಕ್ಕು ಅಂತೇಳಿ ಪಾದಯಾತ್ರೆ ಮಾಡಿ ಮೇಕೆದಾಟು ಅಣೆಕಟ್ಟನ್ನ ಕಟ್ತೀನಿ ಅಂತೇಳಿ ಬಂದಂತ ಅಧಿಕಾರಕ್ಕೆ ಬಂದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಸಚಿವರು ಹೇಳಿದ್ದಾರೆ, ಕುಡಿಯೋ ನೀರಿಗೆ ಯಾವ ರಾಜ್ಯದ ಅಪ್ಪಣೆಯನ್ನು ಕೂಡ ಬೇಕಾಗಿಲ್ಲ, ನೀವು ಮಾಡಬಹುದು ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ ಕಾಮಗಾರಿಯನ್ನ ಕೈಗೊಳ್ಳದೇ ಇರತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಮಾಧ್ಯಮದ ಮೂಲಕ ಒಂದು ಧಿಕ್ಕಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಕರವೇ ನಾರಾಯಣಗೌಡ ಅವರ ಬಣದಿಂದ ಪ್ರತಿಭಟನೆಗೆ ಮುಂದಾಗಲಾಗಿದೆ. ಪ್ರತಿಭಟನೆಗೆ ಮುಂದಾಗಿದ್ದಾರೆ ಕಾರ್ಯಕರ್ತರು. ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಕರವೆಯಿಂದ ಪ್ರತಿಭಟನೆ. ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಸಿಡಬ್ಲ್ಯೂಆರ್ಸಿ ಅವೈಜ್ಞಾನಿಕ ಆದೇಶವನ್ನ ನೀಡಿದೆ. ಈ ಆದೇಶವನ್ನ ಕೂಡಲೇ ಹಿಂಪಡೆಯಬೇಕು ಎನ್ನುವಂತಹ ಆಗ್ರಹ ಕೇಳಿಬರ್ತಾ ಇದೆ. ಕರವೇ ಕಾರ್ಯಕರ್ತರಿಂದ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. 15 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಬಿಡಬೇಕು, ಅಂದ್ರೆ 4.5 ಟಿಎಂಸಿ ನೀರನ್ನ 15 ದಿನಗಳ ಒಳಗಾಗಿ ಬಿಡಬೇಕು ಎನ್ನುವಂತಹ ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯಾದ್ಯಂತ ಈಗಾಗಲೇ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರವೇ ನಾರಾಯಣಗೌಡ ಅವರ ಬಣದಿಂದ ಪ್ರತಿಭಟನೆಗೆ ಕೂಡ ಕರೆ ಕೊಡಲಾಗಿತ್ತು ಎಂದು ಫ್ರೀಡಂ ಪಾರ್ಕ್ನಲ್ಲಿ ಕರವೆಯಿಂದ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ನೋಡಿ, ಸಿಡಬ್ಲ್ಯೂಆರ್ಸಿ ಅವೈಜ್ಞಾನಿಕ ಆದೇಶವನ್ನ ನೀಡಿದೆ ಎನ್ನುವಂತಹ ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ ಕಾರ್ಯಕರ್ತರು. ಈ ಆದೇಶವನ್ನ ಕೂಡಲೇ ಸಿಡಬ್ಲ್ಯೂಆರ್ಸಿ ಹಿಂಪಡಿಬೇಕು ಎನ್ನುವಂತಹ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕರವೇ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರವೇ ನಾರಾಯಣಗೌಡ ಅವರ ಜೊತೆ ನಮ್ಮ ಪ್ರತಿನಿಧಿ ಕಿರಣ್ ಕಾನ್ಮನೆ ಚಿಟ್ಚಾಟ್ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ. ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ನಿನ್ನೆ ಸಿಡಬ್ಲ್ಯೂಆರ್ಸಿ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಈ ವಿಚಾರವಾಗಿ ಇವತ್ತು ಬೆಂಗಳೂರಿನಲ್ಲಿ ಕೂಡ ಪ್ರತಿಭಟನೆ ನಡೀತಾ ಇರುವಂಥದ್ದು. ಪ್ರತಿಭಟನೆಗೆ ಕರವೇ ನಾರಾಯಣಗೌಡರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಏನು ನಿನ್ನೆ ಸಿಡಬ್ಲ್ಯೂಆರ್ಸಿಯ ವರದಿ ಏನಿದೆ, ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅನ್ನುವಂಥ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಸರ್, ಇದೇ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನೀವು ಏನು ಹೇಳ್ತೀರಾ ಸರ್? ಇವತ್ತಿನ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನಾವು ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಡ್ಯಾಮುಗಳಲ್ಲಿ ಅವರು ಕೇಳಿದಷ್ಟು, ಅವರು ಆದೇಶ ಮಾಡಿದಷ್ಟು ನೀರು ಕೊಡಲಿಕ್ಕೆ ನಮ್ಮ ಡ್ಯಾಮುಗಳಲ್ಲಿ ನೀರಿಲ್ಲ. ಇವತ್ತು ಕರ್ನಾಟಕ ಸರಿಯಾದ ರೀತಿಯಲ್ಲಿ ಮಳೆ ಬರದೆ ಬರಗಾಲವನ್ನು ಎದುರಿಸ್ತಿರುವಂಥ ಸಂದರ್ಭದಲ್ಲಿ, ನಮ್ಮ ಡ್ಯಾಮುಗಳಲ್ಲಿ ನೀರಿಲ್ಲದ ಸಂದರ್ಭದಲ್ಲಿ ದೆಹಲಿಯಲ್ಲಿ ಕೂತ್ಕೊಂಡು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಮಾಡಿಬಿಟ್ರೆ ನಾವು ಎಲ್ಲಿಂದ ನೀರು ಕೊಡೋಕ್ಕೆ ಸಾಧ್ಯ? ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ಯಾವ ಮುಲಾಜಿ ಇಲ್ಲದೆ ನಮ್ಮಲ್ಲಿ ನೀರಿಲ್ಲದ ಕಾರಣ ನಿಮ್ಮ ಆದೇಶವನ್ನು ಧಿಕ್ಕರಿಸ್ತೀವಿ ಅನ್ನೋ ತೀರ್ಮಾನಕ್ಕೆ ಬರಬೇಕು. ಸರ್, ಈಗಾಗಲೇ ಆಗಸ್ಟ್ 3ಕ್ಕೆ ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ರಾಜ್ಯಕ್ಕೆ ಭೇಟಿಯನ್ನು ನೀಡ್ತಾ ಇರುವಂಥದ್ದು. ಸರ್, ಅಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳ್ತೀರಾ ಸರ್? ತಮಿಳುನಾಡಿನ ಮುಖ್ಯಮಂತ್ರಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಸ್ಟ್ 3ನೇ ತಾರೀಕು ಬೆಂಗಳೂರಿನಲ್ಲಿ ಭಾರಿ ಚರ್ಚೆಗೆ ಮುಂದಾಗಿದ್ದಾರೆ. ಆ ಚರ್ಚೆಯ ಮೊದಲನೇ ಉದ್ದೇಶವೇ
ಕಾವೇರಿ ಆದರೆ ಭಾರಿ ಒಳ್ಳೆಯದು. ಕಾವೇರಿಯ ವಿವಾದ ಏನಿದೆ ಅದು ಭಾರಿ ಇತಿಹಾಸದ ವಿವಾದ. ಅದಕ್ಕೆ ಅಂತ್ಯ ಕಾಣಿಸ್ಬೇಕು, ಅದಕ್ಕೆ ತೆರೆ ಎಳಿಬೇಕು ಅನ್ನೋದಾದರೆ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಕುಂತು ಚರ್ಚೆ ಮಾಡಿ ಅದಕ್ಕೆ ತೆರೆ ಎಳೆಯುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ಈ ವಿವಾದ ಎಲ್ಲ ಕಾಲಕ್ಕೂ ನಮ್ಮ ಹಿಂದೆ ಬರುವ ಪೀಳಿಗೆಗೆ ಉಳಿಯೋದು ಬೇಡ. ನಮ್ಮ ಪೀಳಿಗೆಗೆ ಈ ಸಂಘರ್ಷ ಅಂತ್ಯವಾಗಲಿ ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ತಮಿಳುನಾಡಿನ ನೀರಾವರಿ ತಜ್ಞರಿರ್ಬೋದು, ಅಲ್ಲಿಯ ಕಾನೂನು ತಜ್ಞರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಅಲ್ಲಿಯ ನೀರಾವರಿ ಸಚಿವರಿರ್ಬೋದು, ಹಾಗೆ ನಮ್ಮ ರಾಜ್ಯದ ಕಾವೇರಿಯ ಪ್ರದೇಶದ ವಿಚಾರವಾಗಿ ಏನು ನಮ್ಮ ಕಾನೂನು ತಜ್ಞರಿದ್ದಾರೆ, ನೀರಾವರಿ ತಜ್ಞರಿದ್ದಾರೆ, ನಮ್ಮ ನೀರಾವರಿ ಸಚಿವರು ಏನಿದ್ದಾರೆ ಅವರು ಒಳಗೊಂಡಂತೆ ಮುಖ್ಯಮಂತ್ರಿಗಳು ಇಬ್ಬರು ಕುಂತು ಆರೋಗ್ಯಕರವಾದ ಚರ್ಚೆ ಮಾಡಿ ಎರಡು ರಾಜ್ಯಗಳಿಗೆ ಈ ಸಂಘರ್ಷ ಅಂತ್ಯ ಆಗಿದೆ ಅನ್ನುವ ತೀರ್ಮಾನಕ್ಕೆ ಬಂದರೆ ಭಾರಿ ಒಳ್ಳೆಯದು. ಆಗಸ್ಟ್ 3ನೇ ತಾರೀಕಿನ ಇಬ್ಬರು ಮುಖ್ಯಮಂತ್ರಿಗಳ ಚರ್ಚೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಏನು ಸದ್ಯ CWRC ಏನು ವರದಿ ಆದೇಶ ಇದೆ, ಆದೇಶವನ್ನು ಹಿಂಪಡಿಬೇಕು ಅನ್ನುವಂತಹ ಒತ್ತಾಯವನ್ನು ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆಗಳು ಮಾತಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬಿಟ್, ಬೆಂಗಳೂರು. ಬೆಂಗಳೂರಿನಲ್ಲಿ ಕನ್ನಡಪರ ಸಂಘಟನೆಗಳಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಕರವೇ ಪ್ರತಿಭಟನೆಗೆ ಮುಂದಾಗಿದೆ. ಬೆಂಗಳೂರಿನಲ್ಲಿ ಕನ್ನಡಪರ ಸಂಘಟನೆಗಳಿಂದ ಬೃಹತ್ ಪ್ರೊಟೆಸ್ಟ್. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಕರವೇ ಪ್ರತಿಭಟನೆಗೆ ಮುಂದಾಗಿದೆ. ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ತಲೆಗೆ ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಕರವೇ ಹೋರಾಟವನ್ನ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಕನ್ನಡಪರ ಸಂಘಟನೆಗಳಿಂದ ಬೃಹತ್ ಪ್ರೊಟೆಸ್ಟ್. ತಲೆಗೆ ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಕರವೇ ಕಾರ್ಯಕರ್ತರು ಹೋರಾಟಕ್ಕಿಳಿದಿದ್ದಾರೆ. CWRC ವಿರುದ್ಧ ಪ್ರವೀಣ್ ಶೆಟ್ಟಿಯ ಬಣ ಇದೀಗ ಸಿಡಿದೆದ್ದಿದೆ. ಕೂಡಲೇ CWRC ತನ್ನ ಆದೇಶವನ್ನ ಹಿಂಪಡೆಯುವಂತೆ ಆಗ್ರಹ ಕೂಡ ಮಾಡ್ತಾ ಇದೆ. ಕರವೇ ಕಾರ್ಯಕರ್ತರನ್ನ ಈಗಾಗಲೇ ಖಾಕಿ ಪಡೆ ವಶಕ್ಕೆ ಪಡೆದಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಈ ಕುರಿತಂತೆ ಪ್ರವೀಣ್ ಶೆಟ್ಟಿ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಚಿಟ್ಚಾಟ್ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ. ಕೈಕೊಟ್ಟ ಮುಂಗಾರು ಬರದ ಪರಿಸ್ಥಿತಿಯಲ್ಲಿ ರೈತರು ಇದರ ನಡುವೆ ಗಾಯದ ಮೇಲೆ ಬರೆ ಎಂಬಂತೆ ಇದೀಗ ಮತ್ತೆ ತಮಿಳುನಾಡು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ನೀರು ಹರಿಸುವಂತೆ CWRC ಆದೇಶವನ್ನು ಕೊಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಮತ್ತೆ ಇದೀಗ ತಮಿಳುನಾಡಿಗೆ ಏನು ಪ್ರತಿದಿನ 3,500 ಕ್ಯೂಸೆಕ್ ನೀರು ಬಿಡೋದಕ್ಕೆ CWRC ಆದೇಶ ಕೊಟ್ಟಿದೆ, ಏನು ಹೇಳ್ತೀರಿ ಸರ್? ಇವತ್ತು ಕನ್ನಡಿಗರಿಗೆ ಕರಾಳ ದಿನ ಅಂದ್ರೆ ತಪ್ಪಾಗಲ್ಲ. ಅಥವಾ ಕನ್ನಡಿಗರ ಮೇಲೆ ಮರಣ ಶಾಸನ ಪದೇ ಪದೇ ಏನು CWRC ಕಾವೇರಿ ನೀರಾವರಿ ನಿಯಂತ್ರಣ ಮಂಡಳಿ ಇವತ್ತು ನಮಗೆ ಬರೆದಿದೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ನಮ್ಮ ಡ್ಯಾಮ್ಗಳಲ್ಲೇ ನೀರಿಲ್ಲ, ಮಳೆ ಬರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ವ್ಯವಸಾಯಕ್ಕೆ ತಮಿಳುನಾಡಿನವರು ನೀರನ್ನು ಬಿಡಿಸ್ಕೊತಾ ಇರೋದು, ನಾವು ಕುಡಿಲಿಕ್ಕೆ ನೀರನ್ನು ಕೇಳ್ತಾ ಇರುವಂಥದ್ದು, ಇದು ತೀವ್ರ ಅನ್ಯಾಯ ಆಗುತ್ತೆ. ಆದ್ದರಿಂದ ಈ ಕೂಡಲೇ ನೀರನ್ನು ನಿಲ್ಲಿಸಬೇಕನ್ನುವಂಥ ಒತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದ್ದೀವಿ. ಒಂದು ಪಕ್ಷ ಮಾಡಿಲ್ಲ ಅಂದರೆ ಕನ್ನಡ ಪರ ಹೋರಾಟಗಾರರು ಎಲ್ಲ ಒಟ್ಟಿಗೆ ಸೇರಿ, ರೈತ ಪರ ಹೋರಾಟಗಾರರು ಸೇರಿ ಕರ್ನಾಟಕ ಬಂದ್ಗೆ ಕರೆ ಕೊಡಲಿಕ್ಕೆ ಯೋಚನೆಯನ್ನ ಮಾಡ್ತಾ ಇದ್ದೀವಿ. ಒಂದು ಲೆಕ್ಕದಲ್ಲಿ ತಮಿಳುನಾಡು ಹೇಳ್ತಿದೆ ಸರ್, ನಮಗೆ ಬೇಕಿರ್ತಕ್ಕಂಥ ಪಾಲು ಬಂದಿಲ್ಲ, ನಾವು ನಿರೀಕ್ಷಿತ ಏನು ಮಾಡಿದ್ವಿ ಇಷ್ಟು TMC ನೀರು ಬಂದಿಲ್ಲ, ಅದಕ್ಕೆ ನಾವು ಕರ್ನಾಟಕ ಜೊತೆ ಕೇಳ್ತಿದೀವಿ ಅನ್ನುವಂಥ ವಾದವನ್ನ ಮಂಡನೆ ಮಾಡಿರುವಂಥದ್ದು. ಮಳೆ ಬಂದವಾಗ ನೀರು ಹರಿದೋಗುತ್ತೆ, ಮಳೆ ಬಂದವಾಗ ಯಾರು ನಾವು ಅಡ್ಡಾಕೊಳ್ಳೋಕ್ಕಾಗಲ್ಲ. ನಮಗೆ ಕುಡಿಲಿಕ್ಕೆ ನೀರು ಕೇಳ್ತಾ ಇರೋದು, ಅವರು ವ್ಯವಸಾಯ ಕೇಳ್ತಾ ಇರೋದು.
ನಮ್ಗೆ ನೀರು ಬೇಕಾಗಿದೆ. ನೀರು ಕುಡಿಲಿಕ್ಕೆ ಬೆಂಗಳೂರು ಜನ ಬದುಕಬೇಕಾದ್ರೆ ನೀರು ಬೇಕಾಗಿದೆ. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೀವಾ ಇಲ್ವಾ ಅನ್ನೋಂಥ ಪ್ರಶ್ನೆನ ನಾವು ಕೇಳಬೇಕಾಗತ್ತೆ. ಯಾವುದೋ ಒಂದು ನಿರ್ದಿಷ್ಟವಾದ ಅಳತೆಯನ್ನ ಮಾಡದೆ ಅಥವಾ ಎಲ್ಲ ಡ್ಯಾಮ್ಗಳಿಗೆ ಹೋಗ್ದೇನೆ ನೀರು ಬಿಡಿ ಅಂದ್ರೆ ಎಲ್ಲಿಂದ ಬಿಡೋಕ್ ಸಾಧ್ಯ? ನಮ್ಗೆ ನೀರು ಬೇಡ ಕುಡಿಲಿಕ್ಕೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೀವಿ, ನೀರನ್ನ ಬಿಡಬಾರ್ದು ಅನ್ನುವಂಥ ಒತ್ತಡವನ್ನು ಹೇರ್ತಾ ಇದ್ದೀವಿ. ಎಸ್, ಇದಿಷ್ಟು ಏನು ಪ್ರವೀಣ್ ಶೆಟ್ಟಿ ಅವರೊಂದು ಮಾತಾಗಿತ್ತು. ಕಾವೇರಿ ವಿಚಾರವಾಗಿ ಬಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡ್ತೇವೆ. ನೆಲ ಜಲ ಅನ್ನುವಂಥ ವಿಚಾರದಲ್ಲಿ ಯಾವುದೇ ರೀತಿಯ ಪಕ್ಷ ಭೇದ ಇಲ್ಲ ಎನ್ನುವಂಥ ಒಂದು ಮಾತುಗಳನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್ ಬಿಟ್, ಬೆಂಗಳೂರು. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಇದೀಗ ವಾಟಾಳ್ ನಾಗರಾಜ್ ಅವರು ಕೂಡ ಸಿಡಿದೆದ್ದಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರ ಜೊತೆ ಮಾತನಾಡಿದ್ದಾರೆ, ಚಿಟ್ಚಾಟ್ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ. ಕನ್ನಡಿಗರಿಗೆ ಯಾವಾಗಲೂ ಕಾವೇರಿ ವಿಚಾರದಲ್ಲಿ ಅನ್ಯಾಯ ಆಗ್ತದೆ. ಇದ್ರ ವಿರುದ್ಧವಾಗಿ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತವೆ. ಇವತ್ತು ನಮ್ಮ ಜೊತೆ ಕನ್ನಡ ಪರ ಹೋರಾಟಗಾರಂತ ವಾಟಾಳ್ ನಾಗರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಕಾವೇರಿ ವಿಚಾರವಾಗಿ ನಿಮ್ಮ ಫಸ್ಟ್ ರಿಯಾಕ್ಷನ್? ಈಗಾಗಲೇ ಹೇಳಿದ್ದೀವಿ, ಯಾವ ಕಾರಣಕ್ಕೂ ಕಾವೇರಿ ನಿರ್ವಹಣಾ ಮಂಡಳಿ ಕೊಟ್ಟಿರುವ ತೀರ್ಪನ್ನು ನಾವು ಒಪ್ಪೋದಿಲ್ಲ. ಕಾವೇರಿ ನೀರು ಬಿಡೋಕ್ಕಾಗೋದಿಲ್ಲ. DK ಅವ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಕಾವೇರಿ ನೀರನ್ನು ಬಿಡಬೇಡಿ. ಮತ್ತು ವಿಜಯನ ಮಾತುಕತೆ ಕರೆದಿದ್ದೀರಿ, ಅಲ್ಲಿ ಯಾವುದೇ ಕಾರಣಕ್ಕೂ ಕಾವೇರಿ ನೀರಿನ ಬಗ್ಗೆ ನೀವು ನಮಗೆ ಅನ್ಯಾಯ ಆಗೋ ರೀತಿ ಮಾತಾಡೋದು ಕೂಡದು. ನಾಳಿದ್ದು ಕನ್ನಡ ಪರ ಸಂಘಟನೆಗಳ ಸಭೆಯನ್ನು ಕರೆದಿದ್ದೀವಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ. ಅಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ. ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನ ಮೈಸೂರಿನವರೆಗೆ ಅಖಂಡ ಕರ್ನಾಟಕ ಬಂದ್ ಕರೆ ಕೊಡ್ತೀವಿ. ನಮಗೆ ಮಹದಾಯಿ ಅನ್ಯಾಯ ಆಗಿದೆ, ಮೇಕೆದಾಟು ಅನ್ಯಾಯ ಆಗಿದೆ. ಕಾವೇರಿ ನೀರು ಬಿಡೋಕ್ಕೆ ಸಾಧ್ಯವೇ ಇಲ್ಲ. ಸರ್, ರಾಜ್ಯದಲ್ಲಿ ಇವತ್ತು ರೈತರು ಒಂದು ಕಡೆ ಜಾನುವಾರುಗಳು ನೀರಿಲ್ಲ ಅಂತ ಪರಿಸ್ಥಿತಿ ಆಗಿದೆ. ಇನ್ನೊಂದು ಕಡೆ ಸರ್ಕಾರ ತಮ್ಮ ಸಚಿವರು ಸ್ಥಾನ ಡೆಲ್ಲಿ ಟೂರ್ ಅಂತ ಹೋಗ್ತಾ ಇದ್ದಾರೆ. ಇದು ಕಾಣ್ತಾ ಇಲ್ಲ. ನಮ್ಮ ನೀರು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ಇಲ್ಲಿ ತಮಿಳಿಯನ್ಸ್ ತುಂಬ ಜನ ಇದ್ದಾರೆ, ತಮಿಳ್ನಾಡಿನ ಬಂದು ಇಲ್ಲೂ ಕೂಡ ವಾಸ ಮಾಡ್ತಾ ಇದ್ದಾರೆ, ಅದೇ ನೀರು ಕುಡಿತಾ ಇದ್ದಾರೆ. ಆದರೆ ಈ ನಮ್ಮ ಸರ್ಕಾರ ಯಾಕೆ ಈ ಥರ ಮೌನವಾಗಿರುತ್ತದೆ? ಇದು ಏನಾಗಿದೆ ಅಂದರೆ, ಆ ವಿಜಯಿಗೆ ಅರ್ಥ ಆಗಬೇಕು. ತಮಿಳ್ನಾಡಿನ ಜನ ಕರ್ನಾಟಕದಲ್ಲಿ ಜೀವಿಸ ಮಾಡ್ತಾವ್ರೆ, ಅವರು ನೀರು ಕುಡಿತಾರೆ ಅಂತ ಹೇಳಿ ಅವ್ರಿಗೂ ಅರ್ಥ ಆಗಬೇಕು. ಅವ್ರಿಗೆ ಅರ್ಥ ಆಗಲಿಲ್ಲ ಅಂತಂದರೆ ಇದು ನಿಜಕ್ಕೂ ಭಾಳ ಅತ್ಯಂತ ಗಂಭೀರ. ನಾವು ಮುಂದೆ ಬೇರೆ ದಿಕ್ಕನ್ನು ತಲುಪಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ನಾವು ತೀವ್ರವಾದಂಥ ಹೋರಾಟ ರಾಜ್ಯದಲ್ಲಿ ಮಾಡ್ತೀವಿ. ಯಾವ ರಾಜಕಾರಣಿಗಳಿಗೂ ಕರ್ನಾಟಕ ಬೇಕಾಗಿಲ್ಲ, ಕನ್ನಡ ಬೇಕಾಗಿಲ್ಲ, ಗಡಿನಾಡು ಬೇಕಾಗಿಲ್ಲ, ಹೊರನಾಡು ಬೇಕಾಗಿಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ. ಸರ್, ಆಗಸ್ಟ್ 3ನೇ ತಾರೀಕು ತಮಿಳುನಾಡು CM ವಿಜಯ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಯಾವ ನಿರ್ಧಾರ ತಗೋಬೇಕು ಅಂದ್ಕೊಂಡಿದೆ? ಏನು ಅಜೆಂಡಾ ಅಂತ ಗೊತ್ತಿಲ್ಲ. ನಮ್ಗೆ ಅನ್ಯಾಯ ಆದರೆ ನಾವಂತೂ ಬಿಡೋದಿಲ್ಲ, ಹೋರಾಟ ಮಾಡ್ತೀವಿ. ಇದಾಗಿತ್ತು ವಾಟಾಳ್ ನಾಗರಾಜ್ ಅವರ ಮಾತು. ನಾವು ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಚಂದ್ರ ಜೊತೆ ವೆಂಕಟ್, ಕರ್ನಾಟಕ ನ್ಯೂಸ್, ಬೆಂಗಳೂರು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾವೇರಿ ನಿರ್ವಹಣಾ ಸಮಿತಿಗೆ ಮೇಲ್ಮನವಿ ಸಲ್ಲಿಕೆ ಮಾಡಿ ಸಿಎಂ ವಿಜಯ್ಗೆ ಬುದ್ಧಿ ಹೇಳುವಂತಹ ಕೆಲಸವನ್ನ ಮಾಡಲಿ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೆಣ್ಣೆ ಕುಡಿಸಿ ತೂರಾಡ್ಕೊಂಡು ಮೇಕೆದಾಟು ಪಾದಯಾತ್ರೆಯನ್ನ ಮಾಡಿದ್ರಿ. ಜನರಿಗೆ ನೀರು ಕೊಡಿಸೋದು ನಿಮ್ಮ ಜವಾಬ್ದಾರಿ, ಇದೀಗ ಕೊಡಿಸಿ ಅಂತ ಸಿಎಂ ವಿರುದ್ಧ ಮೈಸೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಕರ್ನಾಟಕ ನಿಮ್ಮೆಲ್ಲ ವ್ಯವಹಾರಗಳಿಗೆ ಪುಷ್ಟಿನ ಕೊಡ್ತಾ ಇರುವಂಥದ್ದು, ಒಳ್ಳೆ ಫಲವತ್ತಾದ ಭೂಮಿ ಇರುವಂಥದ್ದು, ನಿಮ್ಮ ರಿಯಲ್ ಎಸ್ಟೇಟ್ ದಂಧೆಗೆ ಒಳ್ಳೆ ಅವಕಾಶ ಮಾಡಿಕೊಟ್ರದ್ದು ಕರ್ನಾಟಕ. ಇದನ್ನ ಮನಗಂಡು ತಮಿಳ್ನಾಡಿನಲ್ಲಿ ಅಲ್ಲಿ ವಿಜಯ್ಗೆ, ಈ ಹಿಂದೆ ಸ್ಟಾಲಿನ್ಗೆ ಬುದ್ಧಿ ಹೇಳೋ ಕೆಲಸನ ಹಿಂದೆ ಸಿದ್ದರಾಮಯ್ಯನವರು ಮಾಡಲಿಲ್ಲ, ಈಗ DK ಶಿವಕುಮಾರ್ ಅವರು ಆ ಧೈರ್ಯ ತೋರ್ತಲ್ಲ. ಸುಮ್ಮನೆ ಮೇಕೆದಾಟು ಅಂತೇಳಿ ಹೇಳ್ಬಿಟ್ಟು ಆಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋಗ್ಬಿಟ್ಟು ಎಲ್ಲರಿಗೂ ಎಣ್ಣೆ ಹೊಡಿಸ್ಬಿಟ್ಟು ತೂರಾಡಿಸ್ಕೊಂಡು ಇವರು ರ್ಯಾಲಿ ಮಾಡಿದ್ ಬಿಟ್ರೆ ಇವ್ರು ಏನೂ ಮಾಡಿಲ್ಲ. ನಾನು DK ಶಿವಕುಮಾರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸರ್ ಮೇಕೆದಾಟೆಂದು ನೀವು ಮಾಡಲ್ಲ, ಅದು ಬರೀ ಚುನಾವಣೆ, ಇನ್ನೊಂದು ಚುನಾವಣೆ ಬಂದ್ಮೇಲೆ ಅದೇ ರಾಗ ಅದೇ ಹಾಡು ಇದೇ ಮಾಡ್ತೀನಿ ಅಂತ ನಮಗೆ ಗೊತ್ತು. ಆದರೆ ಕನಿಷ್ಠ ಕುಡಿಯುವ ನೀರನ್ನು ಉಳಿಸ್ಕೊಳ್ಳೋದ್ರಷ್ಟಾರ ಗಮನ ಹರಿಸಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.